ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಕೇಂದ್ರ ಸರ್ಕಾರಿ ನೌಕರರು ಹಾಗೂ ನಿವೃತ್ತಿದಾರರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ತಿಳಿಸ್ಕೊಡಲಿದ್ದೇನೆ. ನೀವೇನಾದರೂ ರಾಜ್ಯ ಸರ್ಕಾರಿ ನೌಕರರು ಅಥವಾ ನಿವೃತ್ತಿದಾರರಾಗಿದ್ದರೆ ನನ್ನ ಚಾನಲ್ನಲ್ಲಿ ಆಲ್ರೆಡಿ ನಾನು ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ. ನನ್ನ ಚಾನಲ್ಗೆ ಹೋಗಿ ಗೌರ್ಮೆಂಟ್ ಎಂಪ್ಲಾಯೀಸ್ ನ್ಯೂಸ್ ಅನ್ನೋ ಪ್ಲೇಲಿಸ್ಟನ್ನು ಚೆಕ್ ಮಾಡಿದ ಕೂಡಲೇ ನಿಮಗೆ ಎಲ್ಲ ರೀತಿಯ ಇನ್ಫಾರ್ಮೇಷನ್ನು ಸಿಗುತ್ತೆ. ಹಾಗೂ ಕೇಂದ್ರ ಸರ್ಕಾರಿ ಪಿಂಚಣಿದಾರರ ಕ್ಯಾಲ್ಕುಲೇಷನ್ಸು, DA ಹೈಕ್ ನ್ಯೂಸ್ ಇದೆಲ್ಲದರ ಬಗ್ಗೆ ತಿಳ್ಕೊಳ್ಬೇಕು ಅಂತ ಇದ್ರೂ ಕೂಡ ನೀವು ನನ್ನ ಚಾನಲ್ಗೆ ಉಚಿತವಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬೋದು. ಅದಕ್ಕೆ ಯಾವುದೇ ರೀತಿಯ ಚಾರ್ಜಸ್ ಇರೋದಿಲ್ಲ. ನೀವು ಅದನ್ನು ಸಬ್ಸ್ಕ್ರೈಬ್ ಬಟನನ್ನು ಕ್ಲಿಕ್ ಮಾಡೋದ್ರಿಂದ ನೋಟಿಫಿಕೇಷನ್ ಬರುತ್ತೆ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ, ಹಾಗೂ ಎಲ್ಲ ವಿಷಯಗಳು ನಿಮಗೆ ಇಮಿಡಿಯೇಟಾಗಿ ತಿಳಿದು ಬರುತ್ತವೆ. ಇವತ್ತಿನ ವಿಡಿಯೋದಲ್ಲಿ ನಾನು ಹೇಳಿದಾಗೆ ಕೇಂದ್ರ ಸರ್ಕಾರಿ ನೌಕರರ ಬಗೆಗಿನ ಲೇಟೆಸ್ಟ್ ಅಪ್ಡೇಟನ್ನು ನಾನು ತಿಳಿಸ್ಕೊಡ್ತಿದ್ದೇನೆ. ನಿಮ್ಗೆ ಇವಾಗಲೇ ಗೊತ್ತಿದೆ, ಕೇಂದ್ರ ಸರ್ಕಾರಿ ನೌಕರರ 8ನೇ ಹಾಗೂ ನಿವೃತ್ತಿದಾರರಿಗೋಸ್ಕರ 8ನೇ ವೇತನ ಆಯೋಗ ಇವಾಗಲೇ ರಚನೆ ಆಗಿದೆ. ಆ 8ನೇ ವೇತನ ಆಯೋಗದ ಸಮಿತಿಯವರು ಕೂಡ ಅದರಲ್ಲಿ ಹಲವಾರು ಅಂಶಗಳನ್ನು ಪರಿಗಣಿಸಿ ಎಷ್ಟು ವೇತನ ಹೆಚ್ಚಳ ಮಾಡಬೇಕು ಅನ್ನೋದನ್ನು ವರದಿಯನ್ನು ರೆಡಿ ಮಾಡ್ತಾ ಇದ್ದಾರೆ. ಇನ್ನೂ ವರದಿ ಜಾರಿ ಆಗಿಲ್ಲ. ವರದಿ ಆದಮೇಲೆ ಅದು ಸಂಪುಟ ಸಭೆಯಲ್ಲಿ ಮನ್ನಣೆ ಆದಮೇಲೆ ಅದು ಜಾರಿಗೆ ಬರುತ್ತೆ. ಆ ವರದಿಯಲ್ಲಿ ಯಾವ್ಯಾವ ಅಂಶಗಳನ್ನು ಗಣನೀಯವಾಗಿ ತೆಗೆದುಕೊಂಡಿದ್ದಾರೆ, ವೇತನ ಎಷ್ಟು ಹೆಚ್ಚಾಗ್ಬೋದು ಅನ್ನೋದ್ರ ಬಗ್ಗೆ ಒಂದು ಇಂಟರ್ಮೀಡಿಯೇಟ್ ರಿಪೋರ್ಟ್ ಅಥವಾ ಮಧ್ಯಂತರ ವರದಿಯನ್ನು ರಿಲೀಸ್ ಮಾಡಿದ್ದಾರೆ. ಆ ವರದಿಯಲ್ಲಿ ಏನಿದೆ ಅನ್ನೋದನ್ನು ಇವತ್ತಿನ ವಿಡಿಯೋದಲ್ಲಿ ನಾನು ತಿಳಿಸ್ಕೊಡ್ತಿದ್ದೀನಿ. ಸಾಮಾನ್ಯವಾಗಿ ಏನು ವೇತನ ಆಯೋಗದಲ್ಲಿ ವೇತನವನ್ನು ಹೆಚ್ಚು ಮಾಡ್ತಾರೋ ಅದು ಹಣದುಬ್ಬರ ಅಂದರೆ ಇನ್ಫ್ಲೇಷನ್ ರೇಟ್ ಆಧಾರದ ಮೇಲೆ ಇರುತ್ತೆ. ಸೊ ಹಾಗಾಗಿ ಇಷ್ಟು ಜಾಸ್ತಿ ಆಗ್ಬೋದು 8ನೇ ವೇತನ ಆಯೋಗದಿಂದ ಅನ್ನೋದರಲ್ಲಿ ಯಾವ ಆಧಾರದ ಮೇಲೆ ಕ್ಯಾಲ್ಕುಲೇಟ್ ಮಾಡ್ತಿದ್ದಾರೆ, ಎಷ್ಟು ಜಾಸ್ತಿ ಆಗುತ್ತೆ ಅನ್ನೋದನ್ನು ಈ ವರದಿಯಲ್ಲಿ ತಿಳಿಸ್ಕೊಟ್ಟಿದ್ದಾರೆ. 5ನೇ ವೇತನ ಆಯೋಗದಲ್ಲಿ ಅಂದರೆ 1997 ಸಮಯದಲ್ಲಿ ಹಣದುಬ್ಬರವು 7% ಆಸುಪಾಸಿನಲ್ಲಿದ್ದಾಗ ಕನಿಷ್ಠ ವೇತನವನ್ನು 2550ಕ್ಕೆ ನಿಗದಿಪಡಿಸಲಾಯಿತು. 6ನೇ ವೇತನ ಆಯೋಗದಲ್ಲಿ 2008ರಲ್ಲಿ ಹಣದುಬ್ಬರವು 8ರಿಂದ 10ರಷ್ಟಿತ್ತು ಎಂದು ಪರಿಗಣಿಸಿ ಕನಿಷ್ಠ ವೇತನವನ್ನು 7000ಕ್ಕೆ ನಿಗದಿಪಡಿಸಲಾಯಿತು. 7ನೇ ವೇತನ ಆಯೋಗದಲ್ಲಿ 2016ರಲ್ಲಿ ಹಣದುಬ್ಬರವು 5ರಿಂದ 6 ನಡುವೆ ಇದ್ದಾಗ ಕನಿಷ್ಠ ವೇತನವನ್ನು 18,000ಕ್ಕೆ ಹೆಚ್ಚಿಸಲಾಯಿತು. ಇದು ಸುಮಾರು 11,000 ಹೆಚ್ಚಳವಾಗಿದೆ. ಈ ಥರ ಹೇಳ್ತಿದ್ದಾರೆ. 5ನೇ, 6ನೇ, 7ನೇಗೆ ನೋಡ್ಬೋದು ನೀವು ಎಷ್ಟು ಅಂದರೆ ಮಿನಿಮಮ್ ಸ್ಯಾಲ್ರಿನ ಹೇಗೆ ಇನ್ಕ್ರೀಸ್ ಮಾಡಿದ್ದಾರೆ ಅಂತ. ಈಗ ಪ್ರಸ್ತುತ ಲೆಕ್ಕಾಚಾರಗಳ ಪ್ರಕಾರ 8ನೇ ವೇತನ ಆಯೋಗದಲ್ಲಿ ಅಂದರೆ 2026ರಲ್ಲಿ ಹಣದುಬ್ಬರವು 6ರಿಂದ 7 ನಡುವೆ ಇರಬಹುದೆಂದು ನಿರೀಕ್ಷಿಸಲಾಗಿದೆ. ಇದರ ಆಧಾರದ ಮೇಲೆ ವೇತನ ಹೆಚ್ಚಳವು 30ರಿಂದ 34ರವರೆಗೆ ಇರುವ ಸಾಧ್ಯತೆಯಿದೆ. ಅಂದರೆ ನೀವು ನೋಡ್ಬೋದು 30 to 34% ನಿಮ್ಮ ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಹತ್ತತ್ರ ಅರ್ಧವಾಸಿ ಅಂತಲೇ ಹೇಳ್ಬೋದು ಸ್ಯಾಲ್ರಿ ಜಾಸ್ತಿ ಆಗುತ್ತೆ. ಇಷ್ಟು ಹೈಕು ಯಾವ ನಿಮಗೆ ಒಂದು ಖಾಸಗಿ ಕಂಪನಿಯಲ್ಲಿ ಕೂಡ ಸಿಗೋದಿಲ್ಲ. ಹಾಗಾಗಿ ಇದಕ್ಕೋಸ್ಕರನೇ ಪ್ರತಿಯೊಬ್ಬರು ಕೂಡ ಈ 8ನೇ ವೇತನ ಆಯೋಗಕ್ಕೆ ಜಾರಿಯಾಗಬೇಕು ಅಂತ ಕಾಯ್ತಾ ಇರೋದು. ಫಿಟ್ಮೆಂಟ್ ಅಂಶವನ್ನು ಅನುಸರಿಸಿ ಈ ಹೆಚ್ಚಳವನ್ನು ಅಂತಿಮಗೊಳಿಸಲಾಗುತ್ತದೆ ಎಂದು ನಿರೀಕ್ಷಿಸಲಾಗಿದೆ. ಇದರರ್ಥ 8ನೇ ವೇತನ ಆಯೋಗವು 7ನೇ ವೇತನ ಆಯೋಗದಿಂದ ಹೆಚ್ಚು ಪ್ರಯೋಜನಕಾರಿಯಾಗುವ ಸಾಧ್ಯತೆ ಇದೆ. ಅಂದರೆ ನಿಮಗೆ 7ನೇ ವೇತನ ಆಯೋಗ ಜಾರಿಯಾಗಿ ಎಷ್ಟು ನಿಮಗೆ ಸ್ಯಾಲ್ರಿ ಜಾಸ್ತಿ ಆಗುತ್ತೆ ಅದಕ್ಕಿಂತ ದುಪ್ಪಟ್ಟು ಅಂತಲೇ ಹೇಳ್ಬೋದು 8ನೇ ವೇತನ ಆಯೋಗ ಜಾರಿ ಆದ ಕೂಡಲೇ ಬರುತ್ತೆ. ಹಾಗಾಗಿ ಪ್ರತಿಯೊಬ್ಬರು ಕೂಡ 8ನೇ ವೇತನ ಆಯೋಗ ಬೇಗ ಜಾರಿಯಾಗಲಿ ಅಂತ ಕಾಯ್ತಾ ಇದ್ದಾರೆ. ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಇದನ್ನು ನಿಮ್ಮ ಕಲೀಗ್ಸ್ ಜೊತೆ ಕೂಡ ಶೇರ್ ಮಾಡಿ.